ನಮಸ್ಕಾರ ಸ್ನೇಹಿತರೆ, ನಿಮ್ಗೊಂದು ಪ್ರಶ್ನೆ. ನಾವು ಸಾಮಾನ್ಯವಾಗಿ ಬ್ಯಾಂಕ್ಗೆ ಯಾಕೆ ಹೋಗ್ತೀವಿ ಹೇಳಿ? ಬ್ಯಾಂಕ್ ಇರೋದೇನಕ್ಕೆ? ಬ್ಯಾಂಕ್ ಇರೋದು ನಮ್ಮ ದುಡ್ಡು ಇಡೋಕ್ಕೆ ಅಲ್ವಾ? ಅಥವಾ ಅಕೌಂಟ್ನಲ್ಲಿರೋ ದುಡ್ಡನ್ನು ತೆಗಿಯೋಕ್ಕೆ ಬೇಕಾದಾಗಲ್ವಾ? ಬಹುತೇಕ ಜನರಿಗೆ ಬ್ಯಾಂಕ್ ಅಂದರೆ ನಮ್ಮ ದುಡ್ಡನ್ನು ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಡೋಕ್ಕೆ ಮಾತ್ರ, ಮತ್ತೇನು ಯೂಸ್ ಇಲ್ಲ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಆ ಲೈನ್ ಕ್ರಾಸ್ ಮಾಡಿ ತಡೀರಿ, ಇನ್ನು ಏನೇನಿದೆ ಬ್ಯಾಂಕಲ್ಲಿ, ಏನೇನು ಬೆನಿಫಿಟ್ಸ್ ಇದೆ ಬ್ಯಾಂಕಲ್ಲಿ, ಏನೆಲ್ಲ ಆಪ್ಷನ್ಸ್ ಇದೆ ಅಂತ ಹೇಳಿ ಚೆಕ್ ಮಾಡೋಕ್ಕೆ ಹೋಗಿರೋದಿಲ್ಲ. ಆದರೆ ಸ್ನೇಹಿತರೆ, ಬ್ಯಾಂಕ್ಗಳಲ್ಲೂ ಕೂಡ ನಮ್ಮ ದುಡ್ಡಿನ ನಿರ್ವಹಣೆಗೆ ಬೇರೆ ಬೇರೆ ವಿಧಾನಗಳಿವೆ. ನಿಮ್ಮ ಗಮನದಲ್ಲಿರಲಿ, ದೇಶದ ಎಲ್ಲ ಹೂಡಿಕೆ ಅಥವಾ ಉಳಿತಾಯದ ವಿಧಾನಗಳಲ್ಲಿ ಬ್ಯಾಂಕ್ಗಳು ಹೈಯೆಸ್ಟ್ ರೆಗ್ಯುಲೇಟೆಡ್. RBI ಇದೆಯಲ್ಲ, ಎಲ್ಲಕ್ಕಿಂತ ಟಫೆಸ್ಟ್ ರೆಗ್ಯುಲೇಟರ್ ಇದು. ಮತ್ತು ಬ್ಯಾಂಕಿಂಗ್ ನಿಯಮಗಳು ತುಂಬಾ ಡಿಫೈನ್ಡ್ ಇದಾವೆ ಮತ್ತು ವೆಲ್ ರೆಗ್ಯುಲೇಟೆಡ್ ಅಂದ್ರೆ ತುಂಬಾ ನಿಯಂತ್ರಿತ ಇದು. ಹಾಗಾಗಿ ಇಂಥ ಬ್ಯಾಂಕ್ಗಳಲ್ಲಿರೋ ಆಪ್ಷನ್ಗಳ ಬಗ್ಗೆ ನಾವು ತಿಳ್ಕೊಂಡಿರೋದು ಮುಖ್ಯ. ನಮ್ಮ ದುಡ್ಡನ್ನ ಸರಿಯಾಗಿ ಮ್ಯಾನೇಜ್ ಮಾಡೋಕೆ RBI ಕೆಳಗಡೆ ಕೆಲಸ ಮಾಡೋ ಭಾರತದ ಬ್ಯಾಂಕ್ಗಳು ಏನೆಲ್ಲ ಆಪ್ಷನ್ ಕೊಡ್ತಿದಾವೆ, ಎಷ್ಟು ರಿಟರ್ನ್ಸ್ ಸಿಗ್ತಾ ಇದೆ. ಬರೀ ಸೇವಿಂಗ್ಸ್ ಅಕೌಂಟ್ ಅಲ್ಲಿ, ಸ್ಯಾಲರಿ ಅಕೌಂಟ್ ಅಲ್ಲಿ ದುಡ್ಡಿಟ್ಟು ಅದನ್ನ ಕರಗಿಸಿ ಹಾಳು ಮಾಡ್ಕೊಳ್ಳೋದ್ರ ಬದಲಿಗೆ ಅದೇ ಬ್ಯಾಂಕಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಅನ್ನ ಪಡೆಯೋದು ಹೇಗೆ, ರಿಟರ್ನ್ಸ್ ಅನ್ನ ಪಡೆಯೋದು ಹೇಗೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಬ್ಯಾಂಕ್ ನಲ್ಲಿ ಹಣ ಬೆಳೆಸುವ ದಾರಿ. ಸ್ನೇಹಿತರೆ, ಅವಾಗಲೇ ಹೇಳಿದ್ವಿ ಬ್ಯಾಂಕ್ ಅಂದ ತಕ್ಷಣ ನೆನಪಾಗೋದು ಸೇವಿಂಗ್ಸ್ ಅಕೌಂಟ್ ಅಲ್ವಾ? ಓಕೆ, ಆದ್ರೆ ನಮಗೆ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಹೇಳಿ? 3 to 4% ಸಿಗುತ್ತೆ ಸ್ಯಾಲರಿ ಅಕೌಂಟಲ್ಲಿ ಅಥವಾ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ. ಕರೆಂಟ್ ಅಕೌಂಟಲ್ಲಿ ಇಟ್ಟರೆ 0. ಅಂದರೆ ಇವತ್ತಿನ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡಲ್ಲ, ಅದರ ಬದಲಿಗೆ ದುಡ್ಡು ಕರ್ಗು ಹೋಗ್ತಿರುತ್ತೆ. ಒಂದ್ ಕಡೆ ನಮ್ಮ ಡೈಲಿ ಖರ್ಚುಗಳು ಬೆಳೀತಾ ಇದಾವೆ. ಸೊ ನಮ್ಮ ಹಣ ಬರೀ ಸೇವಿಂಗ್ಸ್ ಅಕೌಂಟಲ್ಲಿ, ಸ್ಯಾಲರಿ ಅಕೌಂಟಲ್ಲಿ, ಕರೆಂಟ್ ಅಕೌಂಟಲ್ಲಿ ಇಟ್ಟರೆ ಅದು ಬೆಳೆಯಲ್ಲ. ಅಂತ ಟೈಮ್ನಲ್ಲಿ ಗ್ರಾಹಕರು ಇದೇ ಬ್ಯಾಂಕ್ಗಳು ಆಫರ್ ಮಾಡೋ ಫಿಕ್ಸೆಡ್ ಬಡ್ಡಿಯೊಂದಿಗೆ ಬೆಳೆಯೋ ಬೇರೆ ಉಳಿತಾಯದ ದುಡ್ಡು ಬೆಳೆಸೋ ಆಪ್ಷನ್ಗಳ ಬಗ್ಗೆ ಕೂಡ ತಿಳ್ಕೊಂಡಿರೋದು ಮುಖ್ಯ. ಮುಖ್ಯವಾಗಿ ಬ್ಯಾಂಕ್ ನಲ್ಲಿ 4 ಟೈಪ್ಸ್ ಅಕೌಂಟ್ಸ್ ಆಪ್ಷನ್ ಇರ್ತವೆ. ಒಂದು ಸೇವಿಂಗ್ಸ್ ಅಕೌಂಟ್ ಆಯ್ತು, ಇನ್ನೊಂದು ಕರೆಂಟ್ ಅಕೌಂಟ್. ಇದು ಬಿಸ್ನೆಸ್ ಮಾಡೋರಿಗೆ ಅಥವಾ ಫ್ರೀಲಾನ್ಸರ್ಸ್ಗೆ ಯೂಸ್ ಆಗುತ್ತೆ. ಆದ್ರೆ ಕರೆಂಟ್ ಅಕೌಂಟ್ಗೆ ಯಾವುದೇ ಬಡ್ಡಿ ಬರಲ್ಲ, ನಿಮ್ ನೆನ್ಪಿಟ್ಕೊಳ್ಳಿ. ಆದ್ರೂ ಕೂಡ ಕರೆಂಟ್ ಅಕೌಂಟ್ ನಲ್ಲಿರೋ ಮೇನ್ ಬೆನಿಫಿಟ್ ಅಂದ್ರೆ ಓವರ್ ಡ್ರಾಫ್ಟ್. ಅಕೌಂಟ್ನಲ್ಲಿ ದುಡ್ಡು ಇಲ್ಲದೆ ಇದ್ರೂ ಕೂಡ ಒಂದು ಲಿಮಿಟ್ ವರೆಗೆ ಬ್ಯಾಂಕ್ನಿಂದ ದುಡ್ಡನ್ನು ಪಡೆದು ಬಿಸ್ನೆಸ್ ನಡೆಸಬಹುದು. ರೆಕರಿಂಗ್ ಡೆಪಾಸಿಟ್, ಸಣ್ಣದಾಗಿ ಉಳಿಸಿ ದೊಡ್ಡದಾಗಿ ಗಳಿಸಿ. ಈಗ ನಮಗೆ ಹೆಚ್ಚೆಚ್ಚು ಗ್ಯಾರಂಟಿಡ್ ಇಂಟ್ರೆಸ್ಟ್ ಕೊಡೋ, ಬಡ್ಡಿಯನ್ನ ಕೊಡೋ ಬ್ಯಾಂಕ್ನ ಇತರ ಪ್ರಾಡಕ್ಟ್ಸ್ಗಳಿಗೆ ನೋಡೋ ಟೈಮ್ ಇದು. ಮೊದಲು ಕಾಣೋದೇ ಇಲ್ಲಿ RD, ರಿಕರಿಂಗ್ ಡೆಪಾಸಿಟ್. ಇದು ಶಿಸ್ತಿನ ಉಳಿತಾಯಕ್ಕೆ ಬೆಸ್ಟ್. ಇದರಲ್ಲಿ ಏನಾಗುತ್ತೆ ಅಂದ್ರೆ ಸಿಂಪಲ್, ನೀವೀಗ ಸ್ಯಾಲರಿಡ್ ಪರ್ಸನ್ ಅಂತ ಇಟ್ಕೊಳ್ಳೋಣ, ಅಥವಾ ಬೇಡ, ನೀವೊಬ್ರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರೋರಾದ್ರೂ ಕೂಡ ಓಕೆ. ಪ್ರತಿ ತಿಂಗಳು ನಿಮ್ಮ ಕೈಗೆ ಒಂದು ನಿರ್ದಿಷ್ಟ ಅಮೌಂಟ್ ಬರುತ್ತೆ, ಒಂದು ರೇಂಜಲ್ಲಿ ಇರುತ್ತೆ ನಿಮಗೆ ಬರೋ ದುಡ್ಡು ಅನ್ನೋ ಲೆಕ್ಕಾಚಾರ ಇದ್ರೆ ಅದನ್ನು ನೀವು ಬ್ಯಾಂಕ್ನಲ್ಲಿ RD ಅಕೌಂಟ್ ಓಪನ್ ಮಾಡಿ ಉಳಿಸ್ತಾ ಹೋಗಬಹುದು. ಇಲ್ಲಿ ನಿಮಗೆ RDಗೆ 5-6% ಹಿಡಿದು 8% ಎಬವ್ ಕೂಡ ಬಡ್ಡಿ ಕೊಡ್ತಿರುವಂಥ ಬ್ಯಾಂಕುಗಳು ಭಾರತದಲ್ಲಿದ್ದಾವೆ. ಅದನ್ನು ಹೇಗೆ ಚೆಕ್ ಮಾಡಬೇಕು ನಿಮಗೆ ಆಮೇಲೆ ಹೇಳ್ತೀವಿ ನಾವು, ಬಟ್ ಇದಾವೆ. ಸೇವಿಂಗ್ಸ್ ಅಕೌಂಟಲ್ಲಿ 3-3.5%ಗೆ ದುಡ್ಡನ್ನು ಕರಗಿಸೋ ಬದಲು ಡಬಲ್ಗಿಂತಲೂ ಜಾಸ್ತಿ ಇಂಟ್ರೆಸ್ಟ್ ರೇಟ್ನಲ್ಲಿ ಬ್ಯಾಂಕ್ ಕೊಡೋ ಬಡ್ಡಿಯಲ್ಲೇ, ಫಿಕ್ಸೆಡ್ ಗ್ಯಾರಂಟಿಡ್ ಬಡ್ಡಿಯಲ್ಲೇ ದುಡ್ಡನ್ನು ಯಾವುದೇ ಮಾರ್ಕೆಟ್ ರಿಸ್ಕ್ ಇಲ್ಲದೆ ಬೆಳೆಸೋಕೆ ಅವಕಾಶ ಇರುತ್ತೆ. ಫಿಕ್ಸೆಡ್ ಡೆಪಾಸಿಟ್ ಮಾಡಿ ಗೋಲ್ ರೀಚ್ ಆಗೋದು ಹೇಗೆ? ನೆಕ್ಸ್ಟ್, ಭಾರತೀಯರ ಹಳೆಯ ಮತ್ತು ಫೇವರಿಟ್ ಉಳಿತಾಯದ ವಿಧಾನ FD, ಫಿಕ್ಸೆಡ್ ಡೆಪಾಸಿಟ್. ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಕೈಗೆ ಯಾವುದೋ ಒಂದು ದೊಡ್ಡ ಅಮೌಂಟ್ ಬಂತು ಅಂತ ಇಟ್ಕೊಳ್ಳಿ. ಅದು ಸೈಟ್ ಮಾರಿದ ದುಡ್ಡಿರ್ಬೋದು, ಆಫೀಸ್ನಲ್ಲಿ ಸಿಕ್ಕ ದೊಡ್ಡ ಬೋನಸ್ ಇರ್ಬೋದು, ಅಥವಾ ರಿಟೈರ್ಮೆಂಟ್ ಆದಾಗ ಬಂದ ಫಂಡ್ ಆಗಿರ್ಬೋದು. ಈಗ ಆ ದುಡ್ಡನ್ನ ಹಾಗೆ ನಿಮ್ಮ ರೆಗ್ಯುಲರ್ ಅಕೌಂಟಲ್ಲಿ ಇಟ್ಟು ಕರಗಿಸ್ತಾ ಹೋದ್ರೆ ಏನಾಗುತ್ತೆ? ಗೊತ್ತಿಲ್ಲದಂತೆ ದುಡ್ಡಿದೆಯಲ್ಲ ಅದು ತಗೋ, ದುಡ್ಡಿದೆಯಲ್ಲ ಅದಕ್ಕೆ ಹಾಕು, ಖರ್ಚುಗಳು ಹುಟ್ಕೊಳ್ತವೆ. ದುಡ್ಡು ಬರಕ್ ಒಂದ್ ದಾರಿ ಆದ್ರೆ ಕರ್ಗ್ ಹೋಗ್ 100 ದಾರಿ. ಅಕೌಂಟಲ್ಲಿ ಹಣ ಇದೆಯಲ್ಲ ಅನ್ನೋ ಧೈರ್ಯಕ್ಕೆ ನಾವು ಖರ್ಚು ಮಾಡ್ತಾ ಹೋಗ್ತೀವಿ. ನೋಡ್ತಿದ್ದ ಹಾಗೆ ದೊಡ್ಡ ಮೊತ್ತ ಸಣ್ಣದಾಗಿ ಮುಂದೆ ಕರ್ಗ್ ಹೋಗಿರುತ್ತೆ. ಮತ್ತೆ ಫಿನಾನ್ಷಿಯಲ್ ಸ್ಟ್ರೆಸ್ ಶುರುವಾಗುತ್ತೆ. ಅದರ ಬದಲಿಗೆ ನಿಮ್ಮ ಹತ್ರ ದೊಡ್ಡ ಮೊತ್ತ ಇದ್ದಾಗ ನಿಮಗೇನೋ ಒಂದು ಗೋಲ್ ಇರುತ್ತೆ ಅಂತ ತಿಳ್ಕೊಳ್ಳಿ. 1 ವರ್ಷ ಬಿಟ್ಟು ಒಂದು ಕಾರನ್ನ ತಗೊಳ್ಳೋದಾಗಿರ್ಬೋದು, ಇಲ್ಲಾಂದ್ರೆ 3-4 ವರ್ಷ ಬಿಟ್ಟು ಮಕ್ಕಳ ಎಜುಕೇಷನ್ಗೆ, ಮದುವೆಗಾಗಿರ್ಬೋದು, ಅಥವಾ ಮನೆ ಕಟ್ಟೋದಾಗಿರ್ಬೋದು, ಅಥವಾ ರಿಟೈರ್ಮೆಂಟ್ನ ಮುಂದಿನ ಇಡೀ ಲೈಫನ್ನ ಆರಾಮಾಗಿ ರಿಸ್ಕ್ ಫ್ರೀಯಾಗಿ ಕಳೆಯೋಕೆ ಬಡ್ಡಿ ದುಡ್ಡಲ್ಲಿ ಜೀವನ ನಡೆಸೋದು ಕೂಡ ಆಗಿರ್ಬೋದು. ಆವಾಗ ರಿಸ್ಕೇ ತಗೊಳ್ಳದೆ 0 ಮಾರ್ಕೆಟ್ ರಿಸ್ಕ್ನೊಂದಿಗೆ ಬ್ಯಾಂಕ್ ಕೊಡೋ ಗ್ಯಾರಂಟಿಡ್ ಇಂಟ್ರೆಸ್ಟ್ನೊಂದಿಗೆ ದುಡ್ಡನ್ನು ಬೆಳೆಸ್ತಾ ಹೋಗಬೇಕು, ಬಡ್ಡಿಯಲ್ಲಿ ಆರಾಮಾಗಿ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಬರೋ ತುಂಬಾ ಜನರ ಫೇವರಿಟ್ ಆಪ್ಷನ್ನೇ ಭಾರತದ ಬ್ಯಾಂಕ್ಗಳು ಆಫರ್ ಮಾಡೋ ಫಿಕ್ಸ್ಡ್ ಡೆಪಾಸಿಟ್ಸ್. ಇಲ್ಲಿ ನಿರ್ದಿಷ್ಟ ಅವಧಿಗೆ ದುಡ್ಡನ್ನ ಬ್ಯಾಂಕ್ ಕೊಟ್ಟು ನಮಗೆ ಬಡ್ಡಿ ಕೊಡಿ ಅಂತ ನಾವು ಹೇಳ್ತೀವಿ.
ಸೇವಿಂಗ್ಸ್ ಅಕೌಂಟ್ಗಿಂತ ಡಬಲ್ಗಿಂತಲೂ ಜಾಸ್ತಿ ಇದರಲ್ಲಿ ಇಂಟ್ರೆಸ್ಟ್ ಸಿಗುತ್ತೆ. 5-6% ಬಡ್ಡಿ ಶುರುವಾಗಿ ನೀವು ಸ್ಟೇಬಲ್ ಮನಿ ಥ್ರೂ ಚೆಕ್ ಮಾಡ್ಬೋದು. ನೀವು ಭಾರತದ ಎಲ್ಲ ಬ್ಯಾಂಕ್ಗಳ ಬಡ್ಡಿಯನ್ನ ಅಲ್ಲಿ ಸ್ಟೇಬಲ್ ಮನಿಯಲ್ಲಿ ಈಗ 8.5% ವರೆಗೂ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳು ಕೂಡ ಇದಾವೆ. ಅಲ್ಲಿ ನೀವು 1 ವರ್ಷ, 2 ವರ್ಷ, 3 ವರ್ಷ ನಿಮ್ಮ ಡ್ಯೂರೇಷನ್, ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಡ್ಯೂರೇಷನ್ ಅನ್ನ ಚೂಸ್ ಮಾಡಿಬಿಟ್ಟು ಬಡ್ಡಿಗೆ FD ಅನ್ನ ಇಡಬಹುದು. ಜೊತೆಗೆ ಇಂಟ್ರೆಸ್ಟ್ ನಿಮಗೆ ಮಂತ್ಲಿ ಬೇಕಾ, ಇಯರ್ಲಿ ಬೇಕಾ, ಕ್ವಾರ್ಟರ್ಲಿ ಬೇಕಾ, ನಿಮ್ಗೆ ಯಾವ ತರ ಅದ್ರದ್ದು ಬಡ್ಡಿ ಬರಬೇಕು ನಿಮ್ಮ ಖರ್ಚಿಗೆ ತಕ್ಕಂತೆ, ಅಥವಾ ಬಡ್ಡಿ ನನಗೆ ಖರ್ಚಿಗೆ ಬೇಡ ಅದು ದುಡ್ಡು ಗ್ರೋ ಆಗ್ತಾ ಹೋಗ್ಲಿ ಅಂತ ಬಿಡ್ತೀರಾ, ಯಾವ ತರ ಬೇಕಾದ್ರೂ ನೀವು ಪ್ಲಾನ್ ಮಾಡ್ಕೋಬಹುದು. ಬರೀ 7 days ಇಂದ ಹಿಡಿದು 7 ದಿನಕ್ಕೊಂದು ವಾರಕ್ಕೂ ಕೂಡ FD ಇಟ್ಟು ಬಡ್ಡಿ ತಗೋಬಹುದು. ಬೇಕಾರೆ ಲಾರ್ಜ್ ಅಮೌಂಟ್ ಇತ್ತು, ಒಂದು ವಾರದಲ್ಲೇ ಖರ್ಚಿದೆ, ಬಟ್ ಅಲ್ಲಿ ತನಕ ನನಗೆ ದುಡ್ಡು ಬರಬೇಕು ಅಂದ್ರೂ ಕೂಡ ಇಡೋಕೆ ಅವಕಾಶ ಇದೆ. 7 ದಿನದಿಂದ 10 ವರ್ಷಗಳವರೆಗೂ ಕೂಡ FD ಇಡೋಕೆ ಆಪ್ಷನ್ಸ್ ಇವೆ. 10 ವರ್ಷ ಆದ್ಮೇಲೆ ಮತ್ತೆ ಅದನ್ನ ರೀಇನ್ವೆಸ್ಟ್ ಮಾಡಿದ್ರೆ ಆಯ್ತು, FD ಹೊಸದಾಗಿ ಇಟ್ಟರೆ ಆಯ್ತು ಅಷ್ಟೇ. ಜೊತೆಗೆ ಇಲ್ಲಿ RD ಮತ್ತು FD ಅಲ್ಲಿ ಸಿಗೋದು ಬೇಸಿಕ್ ಇಂಟ್ರೆಸ್ಟ್ ಅಲ್ಲ, ಕಾಂಪೌಂಡಿಂಗ್ ಇಂಟ್ರೆಸ್ಟ್. ಅಂದ್ರೆ ನೀವು ಇಟ್ಟ ದುಡ್ಡಿಗೆ ಸಿಗೋ ಬಡ್ಡಿಗೆ ಮತ್ತೆ ತಿರುಗಿ ಬಡ್ಡಿ ಸಿಗುತ್ತೆ. 1 ಲಕ್ಷ ಇಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ, ಸುಮ್ಮನೆ ರಫ್ ಎಸ್ಟಿಮೇಷನ್ 6% ಇಂಟ್ರೆಸ್ಟ್ ಬಂತು ಅಂತ ಇಟ್ಕೊಳ್ಳಿ, 1,06,000 ಆಗುತ್ತಲ್ವಾ. ಸೊ ನಂತರ ಬಡ್ಡಿ ಬೀಳುವಾಗ ನಿಮಗೆ 1,06,000 ಮೇಲೆ ಲೆಕ್ಕ ಹಾಕಲಾಗುತ್ತೆ. ಸೊ ಈ ರೀತಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ವರ್ಕ್ ಆಗುತ್ತೆ. ಸೊ ಈಗ ನಿಮಗೆ 5-6% ಇಂದ 8.5% ವರೆಗೂ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳಿದಾವೆ ಅಂತ ನಿಮಗೆ ಹೇಳಿದ್ವಿ. ಹೇಗೆ ಇವುಗಳನ್ನ ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ ಬಡ್ಡಿ ಕೊಡ್ತಾ ಇರುವಂಥ, ಇಂಟ್ರೆಸ್ಟ್ ರೇಟ್ ಕೊಡ್ತಿರುವಂಥ ಬ್ಯಾಂಕ್ಗಳನ್ನು ಲಾಕ್ ಮಾಡ್ಕೊಳ್ಳೋದು? ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದಾವೆ, ಅದರಲ್ಲೂ ಕೂಡ ಸ್ಟೇಬಲ್ ಮನಿ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ 200ಕ್ಕೂ ಅಧಿಕ ಬ್ಯಾಂಕ್ಗಳ FD ರೇಟ್ಸ್ನ ಬಡ್ಡಿ ದರವನ್ನ ಕಂಪೇರ್ ಮಾಡಬಹುದು ಒಂದೇ ಆಪ್ ನಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು 8.5% ತನಕನೂ ಬಡ್ಡಿ ಕೊಡೋ FDಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಫಾರ್ಮ್ ಫಿಲ್ ಅಪ್ ಮಾಡೋದು, ಸಪರೇಟ್ ಅಕೌಂಟ್ ಓಪನ್ ಮಾಡೋದು ಏನು ಅಗತ್ಯ ಇರೋದಿಲ್ಲ. ಒಂದೇ ಆಪ್ ನಲ್ಲಿ ಮಲ್ಟಿಪಲ್ ಬ್ಯಾಂಕ್ಸ್ ಅಲ್ಲಿ ನೀವು FD ಇಟ್ಟು ಬ್ಯಾಂಕ್ ನಿಂದ ಕನ್ಫರ್ಮೇಶನ್ ತಗೋಬಹುದು. ನಿಮ್ಮ ದುಡ್ಡು ಡೈರೆಕ್ಟ್ ಆಗಿ ಈ ಬ್ಯಾಂಕ್ಗಳಿಗೆ, RBI ಕೆಳಗಡೆ ಕೆಲಸ ಮಾಡೋ ಈ ಬ್ಯಾಂಕ್ಗಳಿಗೇನೆ ಹೋಗುತ್ತೆ. ಸ್ಟೇಬಲ್ ಮನಿ ನಿಮ್ಮನ್ನ ಬ್ಯಾಂಕ್ಗಳನ್ನ ಒಂದು ವೇದಿಕೆಗೆ ತರೋ ಒಂದು ನಿಲ್ದಾಣ, ಪ್ಲಾಟ್ಫಾರ್ಮ್, ಬ್ರಿಡ್ಜ್. ಆಮೇಲೆ ಬ್ಯಾಂಕ್ ಕಡೆಯಿಂದಲೇ ನಿಮಗೆ ಡೈರೆಕ್ಟ್ ಆಗಿ SMS ಮತ್ತು ಇಮೇಲ್ ಕನ್ಫರ್ಮೇಶನ್ ಬರೋದು. 100% ಡಿಜಿಟಲ್ ಪ್ರಾಸೆಸ್ ಕೂಡ ಹೌದು. ಒಂದೇ ಡ್ಯಾಶ್ ಬೋರ್ಡ್ ನಲ್ಲಿ ನಿಮ್ಮ ಎಲ್ಲ FD ಮತ್ತು ಇನ್ವೆಸ್ಟ್ಮೆಂಟ್ಗಳನ್ನ ಟ್ರ್ಯಾಕ್ ಮಾಡಬಹುದು. ಕೇವಲ 1,000 ರೂಪಾಯಿಂದಲೂ ಇನ್ವೆಸ್ಟ್ಮೆಂಟ್ ಶುರು ಮಾಡಬಹುದು. ಆಲ್ರೆಡಿ 50 ಲಕ್ಷಕ್ಕೂ ಅಧಿಕ ಇನ್ವೆಸ್ಟರ್ಸ್ ತಮ್ಮ ಫಿಕ್ಸೆಡ್ ಇನ್ಕಮ್ಗಾಗಿ ಸ್ಟೇಬಲ್ ಮನಿ ಆ್ಯಪ್ ಅನ್ನ ಯೂಸ್ ಮಾಡ್ತಿದ್ದಾರೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಜೊತೆಗೆ ತುಂಬಾ ಜನ ಗೊತ್ತಿರಬಹುದು ಬ್ಯಾಂಕ್ಗಳಲ್ಲಿರೋ ದುಡ್ಡಿಗೆ ಏನ್ ಸೇಫ್ಟಿ ಅನ್ನೋ ಕ್ವಶನ್ಗೆ ಆನ್ಸರ್. ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು RBI ಕೆಳಗಡೆ ಕೆಲಸ ಮಾಡೋದು. ಅದರ ಪರಿಣಾಮ RBIನ DACGC ಅಂತ ಒಂದು ಕಾರ್ಪೊರೇಷನ್ ಇದೆ, ಅದರಿಂದ ಇನ್ಶೂರೆನ್ಸ್ ಇದಕ್ಕೆ ಬೈ ಡಿಫಾಲ್ಟ್ ಅಪ್ಲೈ ಆಗುತ್ತೆ. ನೀವು ಎಕ್ಸ್ಟ್ರಾ ಏನು ಅದಕ್ಕೆ ಇನ್ಶೂರೆನ್ಸ್ ಮಾಡಿಸೋದು, ಅಪ್ಲೈ ಮಾಡೋದು ಏನಿರೋದಿಲ್ಲ. ನೀವು ಯಾವುದೇ ಭಾರತದ ಬ್ಯಾಂಕಲ್ಲಿ, ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಅದರಲ್ಲಿರೋ 1 ರೂಪಾಯಿಂದ ಹಿಡಿದು 5 ಲಕ್ಷ ರೂಪಾಯಿ ತನಕನೂ ಕೂಡ RBIನ DACGCನ ಅದಕ್ಕೆ ಗ್ಯಾರಂಟಿ. ಭಾರತ ಸರ್ಕಾರ ತಂದಿರೋ ಕಾನೂನಿದು. ಒಂದು ವೇಳೆ ದೇಶದ ಯಾವುದೇ ಬ್ಯಾಂಕ್ ಮುಳುಗಿದ್ರೂ ಕೂಡ 5 ಲಕ್ಷ ರೂಪಾಯಿವರೆಗೆ RBIನ DACGCನೇ ನಿಮಗೆ ದುಡ್ಡನ್ನ ಕೊಡಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿಯನ್ನ ಕಾನೂನುಬದ್ಧವಾಗಿ ಹೊಂದಿರುತ್ತೆ. ಇರೋ ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ, ಪ್ರತಿ ಫ್ಯಾಮಿಲಿ ಮೆಂಬರ್ ಕೂಡ ತಮ್ಮ ಹೆಸರಲ್ಲಿ ಒಂದೊಂದು ಬ್ಯಾಂಕ್ನಲ್ಲಿ 5 ಲಕ್ಷ ರೂಪಾಯಿ ಇಟ್ಟರೆ, ಒಂದು ವೇಳೆ 20 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ರೆ, ಆ 20 ಲಕ್ಷಕ್ಕೂ ಕವರೇಜ್ ಬೇಕು ಅಂದರೆ ಒಂದೇ ಕಡೆ ಇಟ್ಟರೆ ಅಪ್ ಟು 5 ಲ್ಯಾಕ್ ತನಕ ಮಾತ್ರ ಕವರ್ ಆಗುತ್ತೆ. ಸ್ಟೇಬಲ್ ಮನಿ ಆ್ಯಪ್ ಥ್ರೂ ನೀವು 4 ಡಿಫ್ರೆಂಟ್ ಬ್ಯಾಂಕಲ್ಲಿ ಟಾಪ್ 4 ಇಂಟ್ರೆಸ್ಟ್ ರೇಟ್ ಕೊಡ್ತಿರೋ ಬ್ಯಾಂಕ್ಗಳಲ್ಲಿ FDಯನ್ನು ಬುಕ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅವಾಗ ಅಷ್ಟಕ್ಕೂ ಕೂಡ RBIನ DACGCನ ಕವರೇಜ್ ಬಂದ್ಬಿಡುತ್ತೆ. ಇದರಲ್ಲಿ FD ಲ್ಯಾಡರಿಂಗ್ ಕೂಡ ಮಾಡಬಹುದು. ಉದಾಹರಣೆಗೆ ನಿಮ್ಮ ಬಳಿ 3 ಲಕ್ಷ ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಈಗ ನಿಮಗೆ ನೆಕ್ಸ್ಟ್ ಇಯರ್ 1 ಲಕ್ಷ ಬೇಕು, ಸೆಕೆಂಡ್ ಇಯರ್ 1 ಲಕ್ಷ ಬೇಕು, ಥರ್ಡ್ ಇಯರ್ 1 ಲಕ್ಷ ಬೇಕು, ಏನೋ ಖರ್ಚಿದೆ ಅಂತ ಅನ್ಕೊಳ್ಳಿ. ಆವಾಗ 1 ವರ್ಷಕ್ಕೊಂದು, 2 ವರ್ಷಕ್ಕೊಂದು, 3 ವರ್ಷಕ್ಕೊಂದು 3 ಡಿಫ್ರೆಂಟ್ FDಗಳನ್ನ ಮಾಡಬಹುದು. ಆಗ ಪ್ರತಿ ವರ್ಷನೂ ಒಂದು FD ಮೆಚೂರ್ ಆಗುತ್ತೆ. ಯಾವುದನ್ನ ಬ್ರೇಕ್ ಮಾಡೋ ಅವಶ್ಯಕತೆ ಇಲ್ಲ, ಪೂರ ಬಡ್ಡಿ ಸಮೇತ ಎಲ್ಲ ಬೆನಿಫಿಟ್ ನಿಮಗೆ ಸಿಗುತ್ತೆ. ಇಲ್ಲ FD ಬುಕ್ ಮಾಡಾಯ್ತು, ಮಧ್ಯದಲ್ಲೇ ಪ್ರೀ ಮೆಚೂರ್ ವಿಡ್ರಾವಲ್ ಮಾಡಬೇಕು ಅಂದ್ರೂ ಕೂಡ ಕೆಲ ಬ್ಯಾಂಕ್ಗಳು ಪೆನಾಲ್ಟಿನೇ ಇಲ್ಲದೆ ದುಡ್ಡು ಡ್ರಾ ಮಾಡೋಕೆ ಆಪ್ಷನ್ ಕೂಡ ಕೊಡ್ತಾ ಇದಾವೆ. ಇನ್ನು ಕೆಲ ಬ್ಯಾಂಕ್ಗಳಲ್ಲಿ ಇನ್ಸ್ಟೆಂಟ್ ವಿಡ್ರಾವಲ್ ಫೀಚರ್ಸ್ ಕೂಡ ಇವೆ. ಜೊತೆಗೆ ಸ್ನೇಹಿತರೆ, ಕಷ್ಟದ ಟೈಮು, ಮೆಡಿಕಲ್ ಎಮರ್ಜೆನ್ಸಿ ಯಾರಿಗೂ ಹೇಳಿ ಕೇಳಿ ಬರಲ್ಲ. ಹಾಗಾಗಿ ನಮಗೊಂದು ಸೇಫ್ಟಿ ಫಂಡ್ ಅಥವಾ ಎಮರ್ಜೆನ್ಸಿ ಫಂಡ್ ಇರೋದು ಇಂದಿನ ದಿನದಲ್ಲಿ ಅತಿ ಮುಖ್ಯ. ಸೊ ನಾವು ಸ್ವಲ್ಪ ಥಿಂಕ್ ಮಾಡಿ ಸರಿಯಾದ ಕಡೆಯಲ್ಲಿ ಹೂಡಿಕೆ ಮಾಡಬೇಕು. ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಕಣ್ಣೆದುರೇ ಖಾಲಿ ಆಗೋಕೆ ಬಿಡಬಾರ್ದು. ಸೊ ನಿಮ್ಮಲ್ಲೂ ಕೂಡ ಯಾರಿಗಾದರೂ ಕೂಡ ಭಾರತದ ಬ್ಯಾಂಕ್ ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಆಫರ್ ಮಾಡೋ FD ಮತ್ತು RDಗಳಲ್ಲಿ ಆಸಕ್ತಿ ಇದ್ದರೆ, ಮುಖ್ಯವಾಗಿ FD ಈಗ 8.5% ವರೆಗೂ ಇಂಟ್ರೆಸ್ಟ್ ಕೊಡ್ತಿರೋ ಬ್ಯಾಂಕ್ಗಳಿದ್ದಾವೆ, RDಯಲ್ಲೂ ಕೂಡ ಇದೆ. ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಸ್ಟೇಬಲ್ ಮನಿಯ ಲಿಂಕ್ ಇದೆ,
ಕ್ಲಿಕ್ ಮಾಡೋ ಮೂಲಕ ಫ್ರೀಯಾಗಿ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಭಾರತದ 200ಕ್ಕೂ ಅಧಿಕ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡ್ಬೋದು. ಆಮೇಲೆ ನೀವು ನಿಮಗಿಷ್ಟ ಆದ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕ್ಗಳಲ್ಲಿ ನಿಮ್ಮ ದುಡ್ಡನ್ನು FD, RD ಇತ್ಯಾದಿ ಬ್ಯಾಂಕ್ಗಳು ಮಾರ್ಕೆಟ್ ರಿಸ್ಕ್ ಇಲ್ಲದೆ ಫಿಕ್ಸೆಡ್ ಗ್ಯಾರಂಟಿಡ್ ಬಡ್ಡಿಯಲ್ಲಿ ಆಫರ್ ಮಾಡೋ ಈ ಪ್ರಾಡಕ್ಟ್ಸನ್ನು ನೀವು ಯೂಸ್ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಸ್ಟೇಬಲ್ ಮನಿ ಲಿಂಕನ್ನು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.